ಮೊದಲು ಮಂಚಾಲಮ್ಮ ದೇವಿಯ ದರ್ಶನದ ನಂತರವೇ ರಾಯರ ದರ್ಶನ ಮಾಡತಕ್ಕಂಥದ್ದು. ರಾಯರ ಮಂತ್ರಬಲ, ದಿವ್ಯಶಕ್ತಿ ಮತ್ತು ಅನುಗ್ರಹದಿಂದ ಈ ಊರಿಗೆ ಮಂತ್ರಾಲಯ ಎಂಬ ಹೆಸರು ಬಂದಿತು. ಬರಗಾಲ, ಪ್ರವಾಹ, ಬಿಸಿಲು ಎಲ್ಲವನ್ನ ಕಂಡಂತಹ ಊರಿದು. ಆದರೆ ರಾಯರ ಕೃಪೆಯಿಂದ ಈ ಊರು ಸದಾ ಸುರಕ್ಷಿತವಾಗಿದೆ. ಒಮ್ಮೆ ಭೀಕರ ಬರಗಾಲ, ಜನರಿಗೆ ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ಈ ಸಮಯದಲ್ಲಿ ರಾಯರು ಒಂದು ಮಹತ್ವದ ಕ್ರಾಂತಿಯನ್ನು ಕೂಡ ತಂದರು. ಅಂದು ಮಠದ ಒಳಗಿನವರಿಗೆ ಮಾತ್ರ ಊಟ ಇತ್ತು. ಆದರೆ ರಾಯರು ಹೇಳಿದರು, ಯಾರು ಬಂದರೂ ಕೂಡ ಅನ್ನವಿಲ್ಲದೆ ಹಿಂತಿರುಗಬಾರದು. ಜಾತಿ ಇಲ್ಲ, ಧರ್ಮವಿಲ್ಲ, ಪಂಥವಿಲ್ಲ. ಆ ದಿನದಿಂದ ಮಂತ್ರಾಲಯದಲ್ಲಿ ಯಾರೂ ಅನ್ನವಿಲ್ಲದೆ ಹಿಂತಿರುಗುವುದಿಲ್ಲ.